ಮೊನ್ನೆ ಗೋವಾ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನಟ ರಣವೀರ್ ಸಿಂಗ್ ರಿಂದ ಕಾಂತಾರ ಅನುಕರಣೆ ಮಾಡಿ ದೈವಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವಿವಾದಕ್ಕೆ ಗುರಿಯಾಗಿದ್ರು, ಬೈಗುಳವನ್ನ ತಿಂದಿದ್ರು. ಕಡೆಗೂ ಎಚ್ಚೆತ್ತು ಕ್ಷಮೆ ಕೇಳಿದ್ದಾರೆ ಬಾಲಿವುಡ್ ನಟ ರಣವೀರ್. ದೇಶದ ಪ್ರತಿ ಸಂಸ್ಕೃತಿಯನ್ನು ನಾನು ಗೌರವಿಸ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ. ದೈವವನ್ನ ದೆವ್ವ ಅಂತ ಅಣಕಿಸಿದ್ರು ನಟ ರಣವೀರ್ ಸಿಂಗ್. ನಟ ರಣವೀರ್ ಸಿಂಗ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು, ನನ್ನಿಂದ ತಪ್ಪಾಗಿದ್ರೆ ಕ್ಷಮೆ ಯಾಚಿಸ್ತೀನಿ ಅಂತ ಈಗ ಪೋಸ್ಟ್ ಅನ್ನು ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾ ಮೂಲಕ ಸಾರಿ ಕೇಳಿದ್ದಾರೆ ರಣವೀರ್ ಸಿಂಗ್. ರಣವೀರ್ ಸಿಂಗ್ ಯಾವಾಗಲೂ ಹೈಪರ್ ಆಕ್ಟಿವ್, ಅದರಲ್ಲೂ ವೇದಿಕೆ ಮೇಲೆ ಅವಕಾಶ ಸಿಕ್ಕಾಗ್ಲೆಲ್ಲ ಬೇರೆಯವ್ರ ಕಾಲ್ ಎಳೆಯೋ ಪ್ರಯತ್ನ ಮಾಡ್ತಾರೆ. ಆದರೆ ಕಾಲ್ ಎಳೆಯುವಂತ ಬರದಲ್ಲಿ ಇದೇ ಹೈಪರ್ ಆಕ್ಟಿವ್ನೆಸ್ ಅವ್ರಿಗೆ ಒಂದು ಸಂಕಷ್ಟವನ್ನ ತಂದಿತ್ತು. ಅದು ಕಾಂತಾರ ಸಿನಿಮಾದ ಬಗ್ಗೆ, ರಿಷಬ್ ಶೆಟ್ಟಿ ಆಕ್ಟಿಂಗ್ ಬಗ್ಗೆ ಹೇಳುವಂತ ಸಂದರ್ಭದಲ್ಲಿ ಚಾವುಂಡಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಅದನ್ನ ಗೋಸ್ಟ್ ಅಂತ ಕರೆದಿದ್ದು, ಮತ್ತೆ ವೇದಿಕೆ ಮೇಲೆ ಅದನ್ನ ವಿಚಿತ್ರವಾಗಿ ತೋರಿಸಿದ್ದ ರೀತಿ ಇತ್ತಲ್ಲ ಆಕ್ಟಿಂಗ್ ಮಾಡಿ, ಅದು ವಿವಾದಕ್ಕೆ ಗುರಿಯಾಗಿತ್ತು. ಮತ್ತೆ ರಿಷಬ್ ನಗ್ತಾ ಇರೋದು ಕೂಡ ಒಂದಿಷ್ಟು ಟೀಕೆಗೆ ಗುರಿಯಾಗಿತ್ತು. ಫೈನಲಿ ನಮ್ಮ ದೇಶದ ಸಂಸ್ಕೃತಿಯನ್ನು ನಾನು ಗೌರವಿಸ್ತೀನಿ ಅಂತ ಹೇಳಿ ಸಾರಿ ಕೇಳಿದ್ದಾರೆ ರಣವೀರ್ ಸಿಂಗ್. ಸೋಷಿಯಲ್ ಮೀಡಿಯಾದಲ್ಲಿ ಸಾರಿ ಕೇಳಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅಲ್ಲಿನ ಸಂಸ್ಕೃತಿ ಪರಂಪರೆ ಏನಿದೆ, ಸೊ ಅದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿದಿರಲ್ಲ. ಈಗ ಇವರೆಲ್ಲ ಬಾಲಿವುಡ್ ಮಂದಿ, ಅವ್ರಿಗೆ ಗೊತ್ತಿರೋದಿಲ್ಲ. ಆದರೆ ಅದನ್ನ ಮಾಡುವ ಸಂದರ್ಭದಲ್ಲಿ ಅದಕ್ಕೊಂದು ಬೆಲೆ ಅಥವಾ ಗೌರವ ಅನ್ನೋದು ಕೊಡಬೇಕಾಗತ್ತಲ್ಲ. ರಣವೀರ್ ಸಿಂಗ್ ತೀವ್ರ ಟೀಕೆಗೆ ಗುರಿಯಾಗಿದ್ದ ಕಾರಣ ಒಂದು ಚಾವುಂಡಿ ರೀತಿಯಲ್ಲಿ ಅಲ್ಲಿ ವಿಚಿತ್ರವಾಗಿ ಕೆಟ್ಟದಾಗಿ ಅಭಿನಯಿಸಿದ್ದು ಸ್ಟೇಜ್ ಮೇಲೆ, ಮತ್ತೆ ದೈವವನ್ನ ದೆವ್ವ ಅಂತ ಕರೆದಿದ್ದು, ಅದರಲ್ಲೂ ಕರಾವಳಿ ಅಳಿಯ ಇವರು ದೀಪಿಕಾ ಗಂಡ. ಸೊ ಸ್ವಲ್ಪನಾದ್ರೂ ಸಂಸ್ಕೃತಿ ಬಗ್ಗೆ ತಿಳ್ಕೋಬೇಕಾಗಿತ್ತು ಅಂತಾನೂ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು. ಫೈನಲ್ ಈಗ ಸಾರಿ ಕೇಳಿದ್ದಾರೆ.